ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. IPL ರಿಟೆನ್ಷನ್ ಸೀರೀಸ್ ವಿಡಿಯೋಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕೋಲ್ಕತ್ತಾ ನೈಟ್ ರೈಡರ್ಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಬಗ್ಗೆ ಮಾತಾಡೋಣ. ಯಾರನ್ನೆಲ್ಲ ರಿಟೈನ್ ಮಾಡಿದ್ದಾರೆ ಹಾಗೂ ಯಾರೆಲ್ಲ ಪ್ರೊಬಾಬಲ್ ಟಾರ್ಗೆಟ್ಸ್ ಇರ್ಬೋದು. ಹಾಗೂ ಇವ್ರ ಹತ್ರ ನೋಡೋದಾದ್ರೆ RTM ಕಾರ್ಡ್ ಅವೈಲೇಬಲ್ ಇಲ್ಲ, ಯಾಕಂದ್ರೆ ಆಲ್ರೆಡಿ 6 ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ರಿಟೆನ್ಷನ್ಸ್ ಯಾರೆಲ್ಲ ಅಂತ ನೋಡೋಣ ಬನ್ನಿ. ಫಸ್ಟ್ ರಿಟೆನ್ಷನ್ ಆಗಿ ರಿಂಕು ಸಿಂಗ್ ಅವರಿಗೆ 13 crore ಸಿಕ್ಕಿದೆ. ಸೊ ಫೈನಲಿ ಇವರ ಪರ್ಫಾರ್ಮೆನ್ಸ್ ಗೆ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಆಫ್ಟರ್ ಸೋ ಮೆನಿ ಇಯರ್ಸ್. ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ಎಲ್ಲ ಸೀಸನ್ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದ್ರು ಕೂಡ ಅಂಡರ್ ಪೇಡ್ ಆಗಿದ್ರು ಇವರು. 20 lakhs ಇರ್ತಿತ್ತು ಇವರ ಪ್ರೈಸ್. ಬಟ್ ಈ ಸಲ ಒಂದ್ ಒಳ್ಳೆ ಅಪರ್ಚುನಿಟಿ ಇದೆ. ಮೇ ಬಿ ಆಪ್ಷನ್ ಬಂದಿದ್ರೆ 13 crores ಗಿಂತ ಕೂಡ ಜಾಸ್ತಿ ಹೋಗುವ ಸಾಧ್ಯತೆ ಇತ್ತು. ಬಟ್ ಇವರು 13 crores ಗೆ ಒಪ್ಕೊಂಡಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ರಿಟರ್ನ್ ಮಾಡ್ಕೊಳ್ಳಕ್ಕೆ. ಸೆಕೆಂಡ್ ರಿಟೆನ್ಷನ್ ಆಗಿ ವರುಣ್ ಚಕ್ರವರ್ತಿ ಅವರು ಫಾರ್ 12 crores, ಮಿಸ್ಟ್ರಿ ಸ್ಪಿನ್ನರ್. ಈಡನ್ ಗಾರ್ಡನ್ಸ್ ಅಲ್ಲಿ ಒಂದ್ ಒಳ್ಳೆ ಹೆಲ್ಪ್ ಸಿಗುತ್ತೆ ಇವರಿಗೆ. ಸೊ ಆ ಭರವಸೆ ಮೇಲೆ ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಆಸ್ ಅ ಸೆಕೆಂಡ್ ಪ್ಲೇಯರ್. ಥರ್ಡ್ ಪ್ಲೇಯರ್ ನೋಡಿದ್ರೆ ಸಿಮಿಲರ್ 12 crore ಕೊಟ್ಟು ಸುನಿಲ್ ನಾರಾಯಣ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ವರುಣ್ ಮತ್ತೆ ಸುನಿಲ್ ಅವರ ಜೋಡಿ ಈಡನ್ ಗಾರ್ಡನ್ಸ್ ಅಲ್ಲಿ ಕ್ಲಿಕ್ ಆಯ್ತು ಅಂದ್ರೆ ಎಂತ ಅಪೋನೆಂಟ್ ಟೀಮ್ ಇದ್ರು ಕೂಡ ಸ್ಟ್ರಗಲ್ ಮಾಡಿಯೇ ಮಾಡ್ತಾರೆ. ಸೊ ಸ್ಪಿನ್ ಡುವೋನ ಅವರು ರಿಟರ್ನ್ ಮಾಡಿದ್ದಾರೆ, ಕೋರ್ ಸ್ಪಿನ್ ಡುವೋ. ಹಾಗೂ ಇಲ್ಲಿ ಫೋರ್ತ್ ರಿಟೆನ್ಷನ್ ನೋಡೋದಾದ್ರೆ ಆಂಡ್ರೆ ರಸೆಲ್ ಫಾರ್ 12 crores. ಒನ್ಸ್ ಅಗೈನ್ 3 ಜನ ಪ್ಲೇಯರ್ಸ್ ಗೆ 12 crore ಕೊಟ್ಟಿದ್ದಾರೆ. ಆಂಡ್ರೆ ರಸೆಲ್ ಅವರು ವಾಟ್ ಈಸ್ ABD ವಿಲಿಯರ್ಸ್ ಟು RCB, ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆ ಅದೇ ರೀತಿ ಸರ್ವಿಸಸ್ ನ ನೀಡಿದ್ದಾರೆ. ಸೊ ಆ ನಂಬಿಕೆ ಮೇಲೆ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ರೂಮರ್ಸ್ ಕೂಡ ಆಂಡ್ರೆ ರಸೆಲ್ ಅವ್ರನ್ನ ಬಿಡ್ತಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಅಂತ. ಸೊ ಅಂತ ದೊಡ್ಡ ಪ್ಲೇಯರ್ಸ್ ನ ಬಿಟ್ರೆ ಸೊ ಇಟ್ ವಿಲ್ ಬಿ ಫುಲಿಶ್ ಮೂವ್ ಫ್ರಮ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಸೊ ಅದಕ್ಕೆ ಆ ಮಿಸ್ಟೇಕ್ ಅನ್ನು ಮಾಡ್ಲಿಲ್ಲ. 12 crore ಕೊಟ್ಟು ದ ಬಿಗ್ ಮ್ಯಾನ್ ಆಂಡ್ರೆ ರಸೆಲ್ ಅವ್ರನ್ನ ರಿಟೈನ್ ಮಾಡ್ಕೊಂಡ್ರೆ. ಫಿಫ್ತ್ ಅಂಡ್ ಸಿಕ್ಸ್ತ್ ರಿಟೆನ್ಷನ್ ನೋಡೋದಾದ್ರೆ ರಮನ್ದೀಪ್ ಸಿಂಗ್ ಮತ್ತೆ ಹರ್ಷಿತ್ ರಾಣಾ ಅವ್ರಿಗೆ 4 crore ಕೊಟ್ಟು ರೆಸ್ಪೆಕ್ಟಿವ್ ಆಗಿ ರಿಟೈನ್ ಮಾಡಿದ್ದಾರೆ ಅನ್ಕ್ಯಾಪ್ ಪ್ಲೇಯರ್ ಕ್ಯಾಟಗರಿಲಿ. ಸೊ ಇವರಿಬ್ಬರ ಬಗ್ಗೆ ನಾವು ನೋಡಿದೀವಿ ಲಾಸ್ಟ್ ಸೀಸನ್ ಅಲ್ಲಿ ಇಬ್ರು ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದಾರೋ ಅಂತ. ಇಂಪ್ಯಾಕ್ಟ್ ಪಾಸ್ ಆಯ್ತಾ? ಇನ್ನು ಹರ್ಷಿತ್ ರಾಣಾ ಅವರಿಗೆ ಆಸ್ ಅ ಪೇಸ್ ಬೌಲರ್, ಒಂದು ಸ್ಟ್ರಾಂಗ್, ಒಂದು ಅನ್ಕ್ಯಾಪ್ ಸ್ಟ್ರಾಂಗ್ ಪೇಸ್ ಬೌಲರ್ ನ ರಿಟೈನ್ ಮಾಡಿದ್ದಾರೆ. ಎಸ್. ಸೊ ಇಲ್ಲೊಂದು ವಿಶೇಷತೆ ನೋಡ್ಬೇಕಾದ್ರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿಲ್ಲ. ಹೂ ವಿಲ್ ಬಿ ದ ನೆಕ್ಸ್ಟ್ ಕ್ಯಾಪ್ಟನ್ ಅನ್ನೋದು ಒಂದು ದೊಡ್ಡ ಕ್ವಶನ್ ಬರುತ್ತೆ. ಬಿಕಾಸ್ ದೇರ್ ಇಸ್ ನೋ RTM ಲೆಫ್ಟ್. ಶ್ರೇಯಸ್ ಅಯ್ಯರ್ ಅವ್ರನ್ನ ಬೈ ಬ್ಯಾಕ್ ಮಾಡೋ ಚಾನ್ಸ್ ಏನಾದ್ರು ಇದೆಯಾ, ಅಷ್ಟು ಬಜೆಟ್ ಇದೆಯಾ, ಅದು ಕೂಡ ನೋಡ್ಬೇಕಾಗುತ್ತೆ. ಆರ್ ಎಲ್ಸ್ ವಿಲ್ ದೇ ಗೆಟ್ ನ್ಯೂ ಕ್ಯಾಪ್ಟನ್, ಅದನ್ನ ನಾವು ನೋಡ್ಬೇಕಾಗುತ್ತೆ. ನಿಮ್ಮ ಅಭಿಪ್ರಾಯ ಏನು? ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರನ್ನು ಬೈ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಟೀಮ್ ಬಿಟ್ಟು ಹೋಗಿದ್ದಾರೆ. ಅಂಡ್ ಬೇರೆ ಕ್ಯಾಪ್ಟನ್, ಬೇರೆ ಪ್ಲೇಯರ್ಸ್ ಮೇಲೆ ಇಂಟ್ರೆಸ್ಟ್ ತೋರಿಸ್ಬೋದು. ಆ, ಮತ್ತೆ ರಿಟೆನ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸುನಿಲ್ ನಾರಾಯಣ್ ಮತ್ತೆ ಆಂಡ್ರೆ ರಸಲ್ ಅವರು 10 years ಇಂದ KKR ಗೆ ಆಡ್ತಾ ಬಂದಿದ್ದಾರೆ. ಬರೀ IPL ಅಲ್ಲ, ಬೇರೆ ಲೀಗ್ಸ್ ಅಲ್ಲಿ ಕೂಡ. CPL ಆಗಿರ್ಬೋದು, ಮತ್ತೆ ಸುಮಾರು ಗ್ಲೋಬಲ್ ಲೀಗ್ಸ್ ಅಲ್ಲಿ ಸೇಮ್ ಟೀಮ್ ಅಲ್ಲಿ ಆಡ್ತಾ ಬಂದಿದ್ದಾರೆ. ಮತ್ತೆ ಹಾಗೆ ನೋಡ್ತಾ ಬಂದ್ರೆ ಅಮೆರಿಕದ T20 ಲೀಗ್ ಅಲ್ಲೇ ಸುನಿಲ್ ನಾರಾಯಣ್ ಅವರು ಲೀಡ್ ಮಾಡ್ತಿದ್ದಾರೆ. ಸೊ ಅವ್ರು ಕೂಡ ಒನ್ ಆಫ್ ದಿ ಕ್ಯಾಪ್ಟನ್ಸಿ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು, ಬಟ್ ನಾಟ್ ದಿ ಫಸ್ಟ್ ಪ್ರಿಫರೆನ್ಸ್. ಮೋಸ್ಟ್ಲಿ ಯಾರು ಸಿಗದಿದ್ರೆ ಲಾಸ್ಟ್ ಮೂಮೆಂಟ್ ಗೆ ಮಾಡಿದ್ರು ಮಾಡ್ಬೋದು, ಬಟ್ ಏನ್ ಹೇಳ್ತಾರೆ, ಲಾಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಯಾರು ಸಿಕ್ಕದಿದ್ರೆ ಲಾಸ್ಟ್ ಮೂಮೆಂಟ್ ಗೆ ಸುನಿಲ್ ನಾರಾಯಣ್ ಅವ್ರಿಗೆ ಕೊಡ್ಬೋದು. ಮತ್ತೊಂದ್ ಎರಡು ಒಳ್ಳೆಯ ರಿಟೆನ್ಷನ್ ಯಾರಂದ್ರೆ ರಮನ್ದೀಪ್ ಮತ್ತೆ ಆ, ಹರ್ಷಿತ್ ರಾಣಾ ಅವರು. ಸೊ ರಮನ್ದೀಪ್ ಅವರು ಥರ್ಡ್ T20 ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಥರ್ಡ್ T20 ಮ್ಯಾಚ್ ಅಲ್ಲಿ ಡೆಬ್ಯೂ ಮಾಡಿದ್ರು. ಇನ್ ಕೇಸ್ ಅದಕ್ಕಿಂತ ಮುಂಚೆ ಡೆಬ್ಯೂ ಮಾಡ್ತಾರೆ ಅಟ್ಲೀಸ್ಟ್ ಒಂದು 11 CR ಕೊಟ್ಟು ರಿಟರ್ನ್ ಮಾಡ್ಬೇಕಿತ್ತು, ಬಟ್ ಅವ್ರಿಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಕ್ಕಿದ್ದಾರೆ. ಮತ್ತೆ ರೀಸೆಂಟ್ ಆಗಿ ಆದಂತ ಏಷ್ಯಾ ಕಪ್ ಮ್ಯಾಚ್ ಅಲ್ಲಿ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು. ಒಂದು ಒಳ್ಳೆ ಟ್ಯಾಲೆಂಟ್ ಇರುವಂತ ಪ್ಲೇಯರ್. ಮತ್ತೆ ಒಂದ್ ನೆನಪಿಡ್ಬೇಕು, ಮುಂಬೈ ಇಂಡಿಯನ್ಸ್ ಟೀಮ್ ಒಟ್ಟಿಗೆ ಇವರು 2 ವರ್ಷ ಆಡಿದ್ದಾರೆ. ಸೊ ಅವರ ಟ್ಯಾಲೆಂಟ್ ಸ್ಕೌಟಿಂಗ್ ಮೆಚ್ಚಲೇಬೇಕಾಗ್ತದೆ ಮುಂಬೈ ಇಂಡಿಯನ್ಸ್ ಟೀಮ್ ಇದು. ಒಂದೊಳ್ಳೆ ರಿಟೆನ್ಷನ್ ಹೇಳ್ಬೋದು. ಈವನ್ ಹರ್ಷಿತ್ ರಾಣಾ ಕೂಡ 4 crores ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರೀವಿಯಸ್ ಮೇಗ್ ಆಪ್ಷನ್ ನೋಡಿದ್ರೆ ಪ್ರಸಿದ್ಧ ಕೃಷ್ಣ, ಅವೇಶ್ ಖಾನ್ ಅಂತ ಬೌಲರ್ಸ್ ಗೆಲ್ಲ 10 CR ಕೊಟ್ಟಿದ್ರು. ಒಂದು ವೇಳೆ ಇವರು ಆಪ್ಷನ್ ಗೆ ಹೋಗ್ತಿದ್ರೆ ಹರ್ಷಿತ್ ರಾಣಾ ಅವರು, ಇವರಿಗೆ ಕೂಡ ಒಂದು ಅಟ್ಲೀಸ್ಟ್ ಒಂದು 9 CR ಹತ್ರ ಆದ್ರೂ ಬರ್ತಾ ಇದ್ರು. ಒಂದು 50% ಡೀಲ್ ಅಲ್ಲೇ ಏನು ರಿಟೈನ್ ಮಾಡಿದ್ದಾರೆ. ಒಂದು ಒಳ್ಳೆ ರಿಟೆನ್ಷನ್ ಹೇಳ್ಬೋದು. ಮತ್ತೆ ವರುಣ್ ಚಕ್ರವರ್ತಿ ಅವರು ಒಂದು ಒಳ್ಳೆ ಇಂಪ್ಯಾಕ್ಟ್ ಮಾಡಿದ್ದಾರೆ ರೀಸೆಂಟ್ಲಿ ಆದಂತ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಲ್ಲಿ ಕೂಡ. ಮತ್ತೆ ರಿಂಕು ಸಿಂಗ್ ಅವರ ಬಗ್ಗೆ ಮಾತಾಡ್ಬೇಕಂತ ಹೇಳಿಲ್ಲ, ಒಂದು ಒಳ್ಳೆ ಇಂಪ್ಯಾಕ್ಟ್ ಮಾಡಿದ್ದಾರೆ ಲಾಸ್ಟ್ 3-4 ಸೀಸನ್ಸ್ ಇಂದ. ಸೊ ಒಟ್ನಲ್ಲಿ ಒಂದು ಒಳ್ಳೆ ರಿಟೆನ್ಷನ್ ಅಂತಾನೆ ಹೇಳ್ಬೋದು KKR ಟೀಮ್.
ಸೊ ಓವರ್ ಆಲ್ ಕೆ ಕೆ ಆರ್ ಈ ವರ್ಷ 6 ಜನ ರಿಟೈನ್ ಮಾಡಿದ್ದಾರೆ. ಸೊ ಅದರಲ್ಲಿ ಎಕ್ಸ್ಪೆಕ್ಟೆಡ್ ನೇಮ್ಸ್ ತುಂಬಾ ಇದೆ. ಬಟ್ ನನಗೆ ಒಂದು ವಿಷಯ ಖುಷಿಯಾಗಿದೆ ಯಾವ್ದು ಅಂತ ಹೇಳಿದ್ರೆ ರಿಂಕು ಸಿಂಗ್ ರಿಟೆನ್ಷನ್. ಸೊ ರಿಂಕು ಸಿಂಗ್ 55 lakhs ಇಂದ ಲಿಟ್ರಲಿ 13 CR ಆಸ್ ಫಸ್ಟ್ ರಿಟೆನ್ಷನ್ ಅವ್ರು ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್. ಈಸ್ ಒನ್ ಆಫ್ ದ ಜನರಲ್ ಎಕ್ಸಾಂಪಲ್ ಅಂತ. ಸೊ ರಿಂಕುನ ಫಸ್ಟ್ ರಿಟೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಸೆಕೆಂಡ್ ನೋಡ್ಬೇಕಂತ ಹೇಳಿದ್ರೆ ಅಫ್ಕೋರ್ಸ್ ನಾರಾಯಣ್ ಮತ್ತೆ ರಸಲ್ ಇಸ್ ಪ್ರೆಡಿಕ್ಟೆಡ್ ರಿಟೆನ್ಷನ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ನೋಡಿ ಲಾಸ್ಟ್ ಒಂದು 7-8 ಸೀಸನ್ ಇಂದ ಇವರು ಒಂದೇ ಫ್ರಾಂಚೈಸಿಗೆ ಆಗ್ತಿದ್ದಾರೆ, ರಸಲ್ ಮತ್ತೆ ನಾರಾಯಣ. ಏನೋ ಒಂದ್ ಕಡೆ ರೂಮರ್ಸ್ ಇತ್ತು ರಸಲ್ನ ಅವರು ರಿಟೈನ್ ಮಾಡಲ್ಲ ಅಂತ. ರೂಮರ್ಸ್ ಹೇಳ್ತಾ ರೂಮರ್ಸ್ ಆಗಿ ಇರುತ್ತೆ. ಸೊ ಬೇಸಿಕ್ ಆಗಿ ಒಂದು ಮಿನಿ ಎ ಬಿ ಡಿವಿಲಿಯರ್ಸ್ ತರ ಅವ್ರ ಕೆ ಕೆ ಆರ್ ಸಿ ಎಸ್ ಹೇಳಿದಾಗೆ. ಸೊ ಡೆಫಿನೆಟ್ಲಿ ಅವ್ರು ಬಿಟ್ಕೊಡೋಕ್ ಚಾನ್ಸೇ ಇಲ್ಲ. ನಾರಾಯಣ್ ಕೂಡ ನಮ್ಗೆ ಗೊತ್ತಿದೆ ಎಷ್ಟು ಚೆನ್ನಾಗಿ ಬಾಲ್ ಮಾಡ್ತಾರೆ ಏಡನ್ ಗಾರ್ಡನ್ ಅಲ್ಲಿ. ಸೊ ಹಿಸ್ ಬೀನ್ ವೆರಿ ಏನ್ ಹೇಳ್ಬೋದು ಕೀ ಓಪನರ್ ತರ ಅವರು ತುಂಬಾ ಡಿಸ್ಟ್ರಕ್ಟಿವ್ ಓಪನರ್. ಈಗ ಸೀಸನ್ ನೀವು ನೋಡಿದ್ರೆ ಎಷ್ಟು ಡಿಸ್ಟ್ರಕ್ಟಿವ್ ಇದ್ದಾರೆ ಅಂತ. ಸೊ ಫೋರ್ತ್ ರಿಟೆನ್ಷನ್ ನೋಡ್ಬೇಕಂತ ಹೇಳಿದ್ರೆ ವರುಣ್ ಚಕ್ರವರ್ತಿ ಈಸ್ ಬೀನ್ ಸಚ್ ಮಿಸ್ಟರಿ ಸ್ಪಿನ್ನರ್. ರೀಸೆಂಟ್ ಆಗಿ ಅವ್ರ ಫಾರ್ಮ್ ತುಂಬಾ ಚೆನ್ನಾಗಿದೆ ಸೌತ್ ಆಫ್ರಿಕಾ T20 ಮೇಲೆ. ಸೊ 5 4 ಸಿಕ್ಕಿದೆ, 4 ವಿಕೆಟ್ ಹಾಲ್. ಪ್ರೀವಿಯಸ್ ಮ್ಯಾಚ್ ನಿನ್ನೆ ಇತ್ತು 3 ವಿಕೆಟ್ ಹಾಲ್. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಉಳಿದಿದ್ದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಹರ್ಷಿತ್ ರಾಣಾ, ಸೌರಭ್ ಆಚಾರ್ಯ ಹೇಳಿದಾಗೆ ಅನ್ಕ್ಯಾಪ್ ಪ್ಲೇಯರ್. ಇನ್ ಕೇಸ್ ಆಪ್ಷನ್ ಬಂದ್ರೆ ಅವ್ರು ಲಿಟರಲಿ 9 CR ಹತ್ರ ಹೋಗ್ತಿದ್ರು. ಸೊ ರಿಟರ್ನ್ ಮಾಡಿ ಅರೌಂಡ್ 4 CR to 5 CR ಉಳಿಸ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ರಮನ್ದೀಪ್ ಸಿಂಗ್ ಇಸ್ ಸಚ್ ಫ್ಯಾಬ್ಯುಲಸ್ ಪ್ಲೇಯರ್. ಇದನ್ನ ಅನ್ಕ್ಯಾಪ್ ಪ್ಲೇಯರ್ ಆದ್ರೂ ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಫೀಲ್ಡಿಂಗ್ ವೈಸ್ ನೋಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಿದ್ದಾರೆ ಅವರು. ಸೊ ಓವರ್ ಆಲ್ ಇಟ್ಸ್ ಗುಡ್ ರಿಟೆನ್ಷನ್ ಫ್ರಮ್ ಕೆ ಕೆ ಆರ್ ದಿ ಸೀಸನ್ ಫಾರ್ ದ ಆಪ್ಷನ್ ಅಂತ ಹೇಳ್ಬೋದು. ಒನ್ ಮೋರ್ ಥಿಂಗ್ ಹೇಳ್ಬೇಕಂತಂದ್ರೆ ಶ್ರೇಯಸ್ ಅಯ್ಯರ್ ಯಾಕೆ ಡ್ರಾಪ್ ಮಾಡಿದ್ರು ಅಂತ ಒನ್ ಆಫ್ ದ ಮೇನ್ ರೀಸನ್ ಕೆ ಕೆ ಆರ್ ಅದು ಸಿಇಒ ಅವರು ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು ಬಿ ಗೆಟ್ ರಿಟೈನ್ ಫ್ರಮ್ ದ ಫ್ರಾಂಚೈಸ್. ಶ್ರೇಯಸ್ ಅಯ್ಯರ್ ಅವರೇ ಹೇಳಿದ್ದಾರೆ ನನ್ಗೆ ಇಂಟ್ರೆಸ್ಟ್ ಇಲ್ಲ, ನನ್ಗೆ ಬಿಡಿ, ನಾನು ಅರೌಂಡ್ ಆಪ್ಷನ್ ಹೋಗಿ ಆ ಅನ್ನೋ ನಂದು ಎಬಿಲಿಟಿ ಟೆಸ್ಟ್ ಮಾಡ್ಬೇಕು, ನಾನು ಎಷ್ಟು ಎಷ್ಟು ಕ್ರೋರ್ಸ್ ಗೆ ಹೋಗ್ಬೋದು ಅಂತ ಒಂದು ಟೆಸ್ಟ್ ಮಾಡಕ್ಕೋಸ್ಕರ ಅವರು ಅನ್ಫಾರ್ಚುನೇಟ್ಲಿ ಆಗಿ ಅವರು ರಿಲೀಸ್ ಮಾಡ್ಬೇಕಾ ಕಾರಣ ಒಂದು ಇದೆ. ಅದು ರೀಸೆಂಟ್ ಆಗಿ ಸಿ ಅವರು ಹೇಳಿದ್ದಾರೆ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಶ್ರೇಯಸ್ ಅಯ್ಯರ್ ತಗೊಂಡ ಡಿಸಿಷನ್ಸ್ ಐ ಥಿಂಕ್ ಅವರು ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಹೋಗಿ ನಾನು ಆಪ್ಷನ್ ನನ್ನ ಹೆಸರು ಹೋಗ್ಬೇಕು, ನಾನು ಆಪ್ಷನ್ ಬರ್ತೀನಿ. ಸೊ ಇಟ್ ಪಾಸಿಬಲ್ ನೀವು ಆದ್ರೆ ಪಿಕ್ ಮಾಡಿ. ಬಟ್ ಡೆಫಿನೆಟ್ಲಿ ಕೆ ಕೆ ಆರ್ ಅವರು ಅವ್ರ ಹತ್ರ ಇರೋ ಬಜೆಟ್ಗೆ ಶ್ರೇಯಸ್ ಅನ್ನ ತಗೊಳಲ್ಲ. ಬೆಟರ್ ಅವ್ರು ಯಾವ್ದಾದ್ರು ಒಂದು ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಮಾಡೋ ಚಾನ್ಸಸ್ ಇದೆ ಬೇಸಿಕ್ ಆಗಿ. ಬಟ್ ವಿ ಕ್ಯಾನ್ ಪ್ರಿಡಿಕ್ಟ್ ಮಾಡಬಹುದು. ಆಗಲ್ಲ ಆಪ್ಷನ್ ಇನ್ನು 10 days ಇದೆ ಆಪ್ಷನ್ಗೆ. ಸೊ ವಿಲ್ ಗೆಟ್ ಟು ನೋ ದ ಕ್ಲಿಯರ್ ಪಿಕ್ಚರ್ ಕೆ ಕೆ ಆರ್ ಅವರು ಯಾವ ಪ್ಲೇಯರ್ಸ್ ಟಾರ್ಗೆಟ್ ಮಾಡ್ತಾರೆ. ಈಗ ರಿಟೆನ್ಷನ್ ನೋಡೋದಾದ್ರೆ ಯಾವ್ದೆಲ್ಲ ಡಿಪಾರ್ಟ್ಮೆಂಟ್ ಸಾರ್ಟ್ ಔಟ್ ಆಗಿದೆ ಅಂದ್ರೆ ಇವ್ರ ಹತ್ರ ನಿಯರ್ಲಿ ಈಗ ಆಲ್ಮೋಸ್ಟ್ 16 overs ಇಲ್ಲೇ ಸಾರ್ಟ್ ಔಟ್ ಆಗಿ ಹೋಗಿದೆ. ಯಾಕಂದ್ರೆ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್, ಆಂಡ್ರೆ ರಸೆಲ್ ಅಂಡ್ ಹರ್ಷಿತ್ ರಾಣಾ ಇವ್ 4 ಜನ ಸೇರಿಸಿ ಒಂದ್ 16 overs ಇಲ್ಲೇ ಸಾರ್ಟ್ ಔಟ್ ಮಾಡಿದ್ದಾರೆ. ಇನ್ನು ಒಬ್ಬ ಪ್ರಾಪರ್ ಬೌಲರ್ ಪೇಸ್ ಸ್ಟಾರ್ಕ್ ವಾಪಸ್ ಬಂದ್ರು ಕೂಡ ಬರ್ಬೋದು. ಬಟ್ ನೋಡ್ಬೇಕು ಈ ಸಲ ಎಷ್ಟು ಬಜೆಟಿಗೆ ಅವ್ರು ಹೋಗ್ತಾರೆ ಅಂತ. ಅಂಡ್ ಕೂಡ ಒಂದು ಆಲ್ಮೋಸ್ಟ್ 4 ಬ್ಯಾಟರ್ಸ್ ಕನ್ಫರ್ಮ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಈಗ ರಿಕ್ವೈರ್ಮೆಂಟ್ ಏನಂದ್ರೆ ಒಬ್ಬ ವಿಕೆಟ್ ಕೀಪರ್ ಮತ್ತೆ ಅವರೇ ಓಪನರ್ ಆಗಿದ್ರೆ ಒಂದ್ ಒಳ್ಳೆ ಪ್ಯಾಕೇಜ್, ಅಂದ್ರೆ ಒಂದು ಅವ್ರಿಗೆ ಒಳ್ಳೆನೆ ಲಾಟ್ರಿನೇ ಹೊಡೆಯುತ್ತೆ ಕೆ ಕೆ ಆರ್. ಲೈಕ್ ಫಿಲ್ ಸಾಲ್ಟ್ ಅವ್ರನ್ನ ವಾಪಸ್ ಬೈ ಬ್ಯಾಕ್ ಮಾಡೋ ಚಾನ್ಸ್ ಇದೆ. ಬಟ್ ಆಸ್ ಐ ಸೆಡ್ ಅಗೈನ್ ಪ್ರೈಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಫಿಲ್ ಸಾಲ್ಟ್ ಅವ್ರು ಎಂತ ಇಂಪ್ಯಾಕ್ಟ್ ಮಾಡಿದ್ದಾರೆ. ಲಾಸ್ಟ್ ಜೇಸನ್ ರಾಯ್ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದು ಸೂಪರ್ ರಿಪ್ಲೇಸ್ಮೆಂಟ್ ಆಗಿ ಪ್ರೂವ್ ಮಾಡಿದ್ದಾರೆ ಲಾಸ್ಟ್ ಸೀಸನ್. ಸೊ ಅವರು ಸಿಕ್ಕಿಲ್ಲ ಅಂದ್ರೆ ಇವನ್ ಜಾಸ್ ಬಟ್ಲರ್ ಅಂತ ಇದು ಲಿಸ್ಟ್ ಅಂತೂ ಸುಮಾರಿದೆ. ಈವನ್ ನಿಶಾನ್ ಕಿಶನ್ ಅವ್ರು ಕೂಡ ಇದ್ದಾರೆ, ಓಪನರ್, ಬ್ಯಾಟ್ಸ್ಮನ್ ಅಂಡ್ ವಿಕೆಟ್ ಕೀಪರ್. ಅಂಡ್ ಈವನ್ ಕ್ಯಾಪ್ಟನ್ಸಿ ಆಪ್ಷನ್ ಕೂಡ ಇನ್ ಕೇಸ್ ಏನಾದ್ರು ಕ್ಯಾಪ್ಟನ್ ಮಾಡುವ ಪ್ಲಾನ್ ಅಲ್ಲಿ ಇದ್ರೆ. ಬಟ್ ನೋಡ್ಬೇಕು ಇವರು ಇರುವ ಪರ್ಸ್ ಅಲ್ಲಿ ಯಾರನ್ನ ತಗೊಳ್ತಾರೆ ಅಂತ. ಅಂಡ್ ಒಬ್ಬ ಒಂದು ಆಲ್ರೌಂಡರ್ ರಿಕ್ವೈರ್ಮೆಂಟ್ ಇದೆ ಅಂಡ್ 2 ಪ್ರಾಪರ್ ಬೌಲರ್ಸ್. ವಿಲ್ ಇಟ್ ಬಿ ಸ್ಟಾರ್ಕ್ ಅವ್ರು ಏನಾದ್ರು ಪ್ಲಾನ್ ಚೇಂಜ್ ಮಾಡಿ ಯಾರನ್ನಾರು ಇಂಡಿಯನ್ ಪೇಸ್ ಬೌಲರ್ ಅವ್ರು ಹೇಳ್ದಾಗೆ ಆ, ಎರಡು ಆ, ಏನು ಪೇಸರ್ಸ್ ಬೇಕಾಗ್ತದೆ. ಆಲ್ರೆಡಿ ಒಬ್ರು ಹರ್ಷಿತ್ ರಾಣಾ ಅವರಿದ್ದಾರೆ.
ಮತ್ತೆ ಡೆತ್ ಓವರ್ಸ್ ಅಲ್ಲೇ ಬೌಲಿಂಗ್ ಮಾಡ್ಲಿಕ್ಕೆ ರಸಲ್ ಅವರಿದ್ದಾರೆ. ಇನ್ನು ಪ್ರಾಪರ್ ಒಂದ್ 2 ಪೇಸರ್ ಬೇಕು. ಈಗ ಆಲ್ರೆಡಿ ರಿಟೈನ್ ಲೀಸ್ಟ್ ಅಲ್ಲೇ 2 ಫಾರಿನ್ ಸ್ಲಾಟ್ ಏನು ಫಿಲ್ ಅಪ್ ಆಗಿದೆ, ರಸಲ್ ಮತ್ತೆ ನಾರಾಯಣ್. ಇನ್ನು 2 ಫಾರಿನ್ ಸ್ಲಾಟ್ ಇದೆ. ಒಬ್ರು ಬ್ಯಾಟ್ಸ್ಮನ್ ಮೇಲೆ ಅವ್ರು ಟಾರ್ಗೆಟ್ ಮಾಡ್ತಾರೆ, ಮತ್ತೊಬ್ರು ಬೌಲರ್ ಮೇಲೆ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ. ಸೊ ಇನ್ ಕೇಸ್ ಫಾರಿನ್ ಬೌಲರ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಒಬ್ಬ ಇಂಡಿಯನ್ ಬೌಲರ್ ನ ಪಿಕ್ ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ 2 ಇಂಡಿಯನ್ ಬೌಲರ್ ಮತ್ತೆ 2 ಫಾರಿನ್ ಬ್ಯಾಟರ್ಸ್ ಅಥವಾ ಆಲ್ರೌಂಡರ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಒಳ್ಳೇದು. ಸೊ ಅದೊಂದು ಸ್ಲಾಟ್ ಏನು ಮಿಸ್ಸಿಂಗ್ ಇದೆ. ಮತ್ತೆ ಅವ್ರಿಗೆ ಮೇಜರ್ಲಿ ಓಪನರ್ಸ್ ಮೇಲೆ ಟಾರ್ಗೆಟ್ ಮಾಡ್ಬೇಕಾಗ್ತದೆ. ಆಲ್ರೆಡಿ ಅವ್ರದ್ದು ಆಸ್ ಅ ಫಿನಿಶರ್ ಆಗಿ 3 ಜನ ಇದ್ದಾರೆ. ಸೊ ಫಿನಿಶರ್ ಪ್ರಾಬ್ಲಮ್ ಇಲ್ಲ. ರಮನ್ದೀಪ್ ಸಿಂಗ್ ಅವರಿದ್ದಾರೆ, ರಿಂಕು ಸಿಂಗ್ ಅವರಿದ್ದಾರೆ, ಆಂಡ್ರೆಸಲ್ ಅವರಿದ್ದಾರೆ. ಸೊ ಫಿನಿಶಿಂಗ್ ಸ್ಲಾಟ್ ಬಗ್ಗೆ ಏನ್ ತೊಂದ್ರೆ ಇಲ್ಲ. ಆಸ್ ಅನ್ ಓಪನರ್ ಆಗಿ ಸುನಿಲ್ ನಾರಾಯಣ್ ಅವರಿದ್ದಾರೆ, 1 ಸ್ಲಾಟ್ ಆಲ್ರೆಡಿ ಫಿಲ್ ಆಗಿದೆ. ಮತ್ತೆ ಪೇಸ್ ಅಟ್ಯಾಕ್ ಅಲ್ಲೇ ರಮನ್ದೀಪ್ ಅವರಿದ್ದಾರೆ. ಸ್ಪಿನ್ ಪ್ರಾಬ್ಲಮ್ ಏನಿಲ್ಲ. ಸೊ ಮೇಜರ್ ಆಗಿ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಮತ್ತೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿದ್ರೆ ಆಯ್ತು. ಅದಾದ್ಮೇಲೆ ಅವರು ಪೇಸ್ ಅಟ್ಯಾಕ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕಂತ ನನಗೆ ಅನಿಸ್ತದೆ. ಸೊ ಇದಿಷ್ಟು ಕೋಲ್ಕತಾ ನೈಟ್ ರೈಡರ್ಸ್ ಟೀಮಿನ ಒಂದು ಗೇಮ್ ಪ್ಲಾನ್ ವಿಡಿಯೋ ಆಗಿದೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.